ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ದೆಹಲಿ ಗದ್ದುಗೆ ಅಂದರೆ ದಿಲ್ಲಿ ಅಧಿಕಾರ ಬಿ ಜೆ ಪಿ ಕಡೆಗೆ ಎಷ್ಟು ಕ್ಯಾಲ್ಕುಲೇಟಿವ್ ಹೆಜ್ಜೆ ಬಿ ಜೆ ಪಿದು. ಬಿ ಜೆ ಪಿ ಚುನಾವಣೆ ಗೆಲ್ಲುವಲ್ಲಿ ಮಾಹಿರ್, ಯಾವುದೇ ಹಂತಕ್ಕೆ ಹೋಗೋದ್ರಲ್ಲಿ ಹಿಂಜರಿಯುವುದಿಲ್ಲ ಅಂತ. ಯುದ್ಧದಲ್ಲಿ ಮತ್ತು ಪ್ರೀತಿಯಲ್ಲಿ ಬೇಕಾದ್ದಾಗ್ತದೆ. ಹಂಗೆ ಇವರು ಚುನಾವಣೆಯನ್ನು ಯುದ್ಧವನ್ನಾಗಿ ಮಾಡಿಬಿಟ್ಟಿದ್ದಾರೆ ನಮ್ಮ ಬಿ ಜೆ ಪಿಗರು, ಅದರಲ್ಲೂ ಮೋದಿಯವರು. ಈಗ ನೋಡ್ರಿ, ಈ 12 ಲಕ್ಷ ಆದಾಯವುಳ್ಳವ್ರಿಗೆ ತೆರಿಗೆ ಇಲ್ಲ. ದೆಹಲಿ ಒಂದರಲ್ಲಿ 40 ಲಕ್ಷ ಮಧ್ಯಮ ವರ್ಗದವರಿದ್ದಾರೆ. ಸಹಜ ಇದು, ಮನಸ್ಸು ಅವ್ರದ್ದು ಕಡೆ ಒಲಿಯೋದ್ರಲ್ಲ. ಕಳೆದ ದಶಕದಿಂದಲೂ ಮಧ್ಯಮ ವರ್ಗದವ್ರನ್ನ ಹಿಪ್ಪಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಬಂದದ. ಈ ಸಲ ಏಕಾಏಕಿ ಘೋಷಣೆ ಮಾಡಿದ್ದಕ್ಕಾಗಿ, ಯಾಕಂದರೆ 5ನೇ ತಾರೀಕಿಗೆ ಮತದಾನದ ಈಗ ಘೋಷಣೆ ಆಗಿಬಿಟ್ಟದ. ಆ್ಯಕ್ಚುಲಿ ಇಲೆಕ್ಷನ್ ನಡೆದಾಗ ಘೋಷಣೆ ಆಗ್ಬೋದು, ಅದು ಕೇಂದ್ರದ ಬಜೆಟ್. ಎಷ್ಟು ಜಾಣತನ, ಏನು ಎಂತು. ಎಲೆಕ್ಷನ್ ಕಮಿಷನ್ನ ವೀಕ್ ಮಾಡಿದರು. ಅದೇ ಕಾಲಕ್ಕೆ ನ್ಯಾಯಾಂಗದ ಅನೇಕ ಡಿಸಿಷನ್ಗಳನ್ನು ತಂಪರ ಮಾಡಿಕೊಂಡ್ರು. ಇಡಿ, IT, CBI ಇವೆಲ್ಲನೂ ಏನಪ್ಪ ಅಂದರೆ ಏಕಪಕ್ಷೀಯವಾಗಿ ಮಾಡಿಬಿಟ್ರು. ಕೇವಲ ವಿರೋಧ ಪಕ್ಷಗಳ ಭ್ರಷ್ಟರನ್ನು ಮಾತ್ರ ಹಿಡಿಯುವ ಕೆಲಸ ಮಾಡಲಿಕ್ಕಿದ್ದವು. ಆಡಳಿತಾರೂಢ ಪಕ್ಷದವ್ರ ಕಡೆ ಹೋಗಲೇ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ನೋಡಿದಾಗ ಇವತ್ತು ಏಕಾಏಕಿ ಒಂದು ಸಡನ್ ಶಾರ್ಟ್ ಮಾಸ್ಟರ್ ಸ್ಟ್ರೋಕ್ ಅಂತ ನಾವು ಇದನ್ನು ದೆಹಲಿ ಸರ್ಕಾರವನ್ನು, ಕೇಜ್ರಿವಾಲ್ ಸರ್ಕಾರವನ್ನು ಅಲ್ಲಾಡಿಸುವ ಒಂದು ನಿರ್ಣಯ. ಯಾಕಂದರೆ ಅವರಿಗೆ ಮಧ್ಯಮ ವರ್ಗದವರು ಎಲ್ಲರಿಗೂ ಬೇಕಾಗುವಂಥ ಅಥವಾ ಮೃದು ಹಿಂದುತ್ವವಾದಿಗಳು ಅದು ಒಂದು ರೀತಿ ಕೇಜ್ರಿವಾಲ್ ಉಸಿರು ಒಳ್ಳಿದ್ದಂಗೆ ಸಮಯಕ್ಕೆ ತಕ್ಕ ನಮ್ಮ ಸಿದ್ಧಾಂತವನ್ನು ಬದಲಾಯಿಸ್ಕೊತ ಬಂದಂಥವು. ಸೂಕ್ಷ್ಮದಲ್ಲಿ ಎದುರಾಳಿಗಳನ್ನು ನನ್ನ ಪಕ್ಷದಿಂದ ಕಿತ್ತಾಕಿದವು. ತಾವಾಗಿ ಹೋಗಿ ಭ್ರಷ್ಟಾಚಾರದ ಮಡುವಿನಲ್ಲಿ ಬಿದ್ದವು. ಇವತ್ತು ಹೇಳ್ಬೋದು, ಬೇಕಾದ ಹೇಳ್ಬೋದು, ಆದರೆ ಪ್ರೂವ್ ಮಾಡಿದ್ದಾರೆ ಅವ್ರು ಭ್ರಷ್ಟದಾರರು ಇಲ್ಲ, ಇನ್ನೂ ಶಿಕ್ಷೆ ಆಗಿಲ್ಲ ಕೇಜ್ರಿವಾಲ್ರಿಗೆ, ಆ ಮಾತು ಬೇರೆ. ಆದರೆ ಯಾವ ಪ್ರಮಾಣದಲ್ಲೇ ಕೇಜ್ರಿವಾಲ್ ಹೆಸರನ್ನು ಕೆಡಿಸ್ಬೇಕಾಗಿತ್ತೋ ಅದನ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಜನ ನಿಧಾನಕ್ಕೆ ಕೇಜ್ರಿವಾಲ್ ವಿರೋಧದಲ್ಲಿ ಸ್ಟೇಟ್ಮೆಂಟ್ ಕೊಡೋದು, ಶೀಸ್ ಮಹಲ್ ಅನ್ನುವಂಥ ಸ್ಲೋಗನ್ ಸರ್ಚ್ ಮಾಡಿ ಅವ್ರು ಮನೆ ಕಟ್ಕೊಂಡು, ನಮ್ಮ ಸ್ವಂತ ಮನೆ ಕಟ್ಕೊಂಡಿರಲಿಲ್ಲ, ಅವರು ಮುಖ್ಯಮಂತ್ರಿ ಮನೆ ಕಟ್ಟಿದ್ರು. ಅದನ್ನು ದೊಡ್ಡ ಇಶ್ಯೂ ಮಾಡಿದರು. ಇವರು ಕಾರಲ್ಲಿ ಅಡ್ಡಾಡೋದು ಅಥವಾ ಲಕ್ಸುರಿಯಸ್ ಲೈಫ್ ಬಗ್ಗೆ ಸಾಕಷ್ಟು ಹೇಳಿದರು. ಮೋದಿಯವರು ಸಾಕಷ್ಟು ಅದ, ಅದ್ರ ಬಗ್ಗೆ ಏನು ಹೆಚ್ಚು ಪ್ರಚಾರ ಆಗಲಿಲ್ಲ, ಯಾರೂ ಮಾಡಲಿಕ್ಕೆ ಆಗಲಿಲ್ಲ. ಅವ್ರಿಗೆ ಕಡಿಮೆ ಇಲ್ಲ, ಅವ್ರ ಮನೆಗೇನೆ ಅವ್ರಿಗೆ ಖರ್ಚು ಮಾಡಿದ್ದು ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಎಲ್ಲೂ. ಆದರೆ ಇವರು ಮುಖ್ಯಮಂತ್ರಿ ಮನೆ ಮಾತ್ರ ಭಾಳ ಚರ್ಚೆ ಆಯಿತು ದಿಲ್ಲಿ ತುಂಬ. ಭ್ರಷ್ಟರು ಶರೆಯಲ್ಲಿ ದುಡ್ಡು ತಿಂದಾರೋ ಇಲ್ಲೋ ಗೊತ್ತಿಲ್ಲ, ವೈಯಕ್ತಿಕ ಆಸ್ತಿ ಮಾಡ್ಕೊಂಡಿಲ್ಲ, ಎಲ್ಲಿ ಕಂಡಿಲ್ಲ, ಇಲ್ಲಿವರೆಗೆ CBI, ED, IT ಸಿಕ್ಕಿಲ್ಲ. ಆದರೂ ಭ್ರಷ್ಟರು ಆರೋಪಿದ್ದಾವೆ, ಜೈಲಿಗೂ ಹಾಕಿದರು. ಏನು ಮಾಡ್ಲಿಕ್ಕೆ ಸಾಧ್ಯ ಇದನೋ ಎಲ್ಲ ಮಾಡಿದರು. ಮತ್ತು ಇವ್ರಿಗೆ ಮಾಡುವಂಥ ಕೆಲಸಗಳಿಗೆಲ್ಲ ಅಡ್ಡಗಾಲು ಹಾಕ್ತಾ ಬಂದರು LG ಅವ್ರ ಕಡೆಯಿಂದ. ಕೊನೆಗೆ ಅವ್ರ ಅಧಿಕಾರ ಕಸ್ಕೊಂಡ್ಬಿಟ್ರು, ಏನು ಮಾಡೋಕ್ಕೆ ಬರದಂಗೆ. ಯಾಕಂತಂದ್ರೆ ಜನರಿಂದ ಆಯ್ಕೆಯಾದಂಥ ಸರ್ಕಾರ ಸ್ವಂತ ನಿರ್ಧಾರಗಳು ತೆಗೆದುಕೊಳ್ಳೋಕೆ ಕೂಡುದು ಅನ್ನೋಂಗೆ ಮಾಡ್ಕೊಂಡ್ಬಿಟ್ರು. ಕೇಂದ್ರ ತಮ್ಮ ಕೈಯಲ್ಲಿತ್ತು, ಪಾರ್ಲಿಮೆಂಟ್ ಮೂಲಕ ಅದು ಕಾನೂನು ಮಾಡಿಕೊಂಡು ದೆಹಲಿಯಲ್ಲಿ LG ಮುಖ್ಯಮಂತ್ರಿ ಎದಕ್ಕೂ ಇಲ್ಲ ಅನ್ನೋಂಗೆ ಮಾಡಿ ಹೋದರು. ಈಗ ಚುನಾವಣೆ ನಡೀತಾ ಇದೆ. ಈಗ ಈ ಚುನಾವಣೆಯಿಂದ ಏನು ಲಾಸ್ ಇಲ್ಲ ಕೇಜ್ರಿವಾಲ್ರಿಗೆ, ಮೋದಿಯವ್ರಿಗೆ ಲಾಭ ಇಲ್ಲ. ಆದರೆ ಕೇಜ್ರಿವಾಲ್ರನ್ನು ಹಣದು ಬಿಡುವಂಥದ್ದು. ಯಾಕಂದ್ರೆ ಒಬ್ಬ ವಿರೋಧಿ ನಾಯಕಿನ ಉಳಿಬಾರದು ಅಂತೇಳಿ ಈಗ ಇನ್ನೊಬ್ಬ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ. ಅವ್ರನ್ನ ಯಾವ ರೀತಿಯಾಗಿ ಹೆಣಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇಂಡಿಯಾ ಗಠಬಂಧನ ಹೊಂದಾಣಿಕೆಲ್ಲ, ಮಮತಾ ಬ್ಯಾನರ್ಜಿ ನಾನು ಲೀಡರ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕೇಜ್ರಿವಾಲ್ ಹೊಂದಾಣಿಕೆ ಮಾಡ್ತಾ ಇಲ್ಲ. ಇನ್ನುಳಿದ ಎಲ್ಲ ಪಕ್ಷಗಳು ತಮ್ಮ ತಿಕ್ಕಾಟಗಳು ಎಲ್ಲರೂ ಈ ರೀತಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ದಿಲ್ಲಿ ಒಂದಿತ್ತು ಕೊನೆದು, ಅದನ್ನು ಹೇಗಾದರೂ ಮಾಡಿ ಕಸ್ಕೋಬೇಕು ಅನ್ನುವಂಥದ್ದು ದೃಢ ಸಂಕಲ್ಪವನ್ನು BJP ಮಾಡಿ ಈ ಸಲ ಕೇಜ್ರಿವಾಲ್ನ ಅತ್ಯಂತ ಎಂಥ ಸ್ಥಿತಿ ತಂದಿರಿಸಿದಾರಪ್ಪ ಅಂದರೆ ಅವರಿಗೆ ಡೂ ಆರ್ ಡೈ. ಈಗ BJP ಗೆದ್ದರು ಅಷ್ಟು, ಗೆಲ್ದಿದ್ರು ಅಷ್ಟು, ಆ ಮಾತು ಬೇರೆ. ಹೆಂಗೆ ಆಲ್ರೆಡಿ ಅಲ್ಲಿ ಅಧಿಕಾರ ಈಗ LG ಕೈಯಿಲ್ಲದು. LG ಯಾರಿಗಾಗಿದ್ದಾರೆ? ಅದ್ರ ಮೋದಿಯವ್ರ ಕೈಗಿದ್ದಾರೆ, ಕೇಂದ್ರದ ಕೈಗಿದ್ದಾರೆ. ಹೀಗಾಗಿ ದೆಹಲಿ ಇಲ್ಲಿ ಈಗೇನು ಮಧ್ಯಮ ವರ್ಗದ ಜನ 40 ಲಕ್ಷ ಓಟ್ಗಳಿದ್ದಾವೆ, ಅವತ್ತನ್ನು ಹೊಡ್ಕೊಳ್ಳುವಂಥ ಕೆಲಸ ಮಾಡಿಬಿಟ್ರು. ಇದು ನಿರ್ಣಾಯಕ. ಹೀಗಾಗಿ ದೆಹಲಿ ಈ ಸಲ ಕೇಜ್ರಿವಾಲ್ ಕೈ ಬಿಟ್ಟು ಹೋಗ್ತಿದ್ದಾರೆ ಅಂತ.
ಒಂದು ವೇಳೆ ಹೋದ್ರೆ ಕೇಜ್ರಿವಾಲ್ ಲೈಫ್ ಮುಗಿದಂಗೆ ರಾಜಕೀಯವಾಗಿ ಅಂತ ಭಾಳ ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭ ಇಲ್ಲ. ದೆಹಲಿ ಕೈಲಿಟ್ಕೊಂಡು, ಪಂಜಾಬ್ ಕೈಲಿಟ್ಕೊಂಡು, ಗುಜರಾತ್ ಲಗ್ಗೆ ಇಟ್ಟಂಥ ಕೇಜ್ರಿವಾಲ್ರಿಗೆ ಮತ್ತು ಬರಿಗೈ. ದೆಹಲಿ ಹೋದ್ರೆ ಪಂಜಾಬು ಹೋಗ್ತದೆ. ಪಂಜಾಬ್ ಏನು ಇಂಪ್ರೂವ್ಮೆಂಟ್ ಅದ ಎಂತದ, ಅಲ್ಲಿ ಜನ ಯಾವ ರೀತಿ ಇದ್ದಾರೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ದವ್ರು ಹೇಳ್ತಾ ಇದ್ದಾರೆ, ಮಾಡಿದ್ದಿಲ್ಲ ಸುಳ್ಳಿನಲ್ಲ. ಮತ್ತು ದೆಹಲಿಯಲ್ಲಿ ಮಾಡೋ ಪ್ರಯತ್ನ ಮಾಡಿದ್ರು, ಸಾಕಷ್ಟು ಅಡ್ಡಗಾಲನ್ನು ಹಾಕಿದರು ಇದು ಸೆಂಟ್ರಲ್ದವ್ರು. ಮತ್ತು ಕೊನೆಗೆ ನೀವು ಮಾಡಲಿಲ್ಲ ಅಂತ ಆರೋಪ ಮಾಡಿದರು. ಈಗ ಅಲ್ಲಿ MCD ಅವ್ರ ಕೈಯಲ್ಲದ, ದೆಹಲಿ ಗದ್ದುಗೆ ಇವ್ರ ಕೈಯಲ್ಲದ, ಆಮ್ ಆದ್ಮಿ ಕೈಯಲ್ಲೇ. ಆದರೆ ಈ ಸಲ ದೆಹಲಿಯ ಗದ್ದುಗೆಯಲ್ಲಿ ಕಳಿಸ್ಕೊಂಡು ಹೋಗ್ತದನ, ಇದು ದೊಡ್ಡ ಪ್ರಶ್ನೆ ಮಾತಾಡಲಿಕ್ಕೆ ಚರ್ಚೆ ಶುರುವಾಗಿಬಿಟ್ಟದ. ನಿಜವಾಗಿ BJP ಅಥವಾ ಮೋದಿಯವರು ಈ ಒಂದು ಬಜೆಟನ್ನು ಭಾಳ ಚೆನ್ನಾಗಿ ತಮ್ಮ ಚುನಾವಣೆಗೆ ಉಪಯೋಗ ಮಾಡ್ಕೊಂಡ್ಬಿಟ್ರೆ. ದೆಹಲಿ ಚುನಾವಣೆಗೆ ಇನ್ನು ಎರಡು ದಿನದಲ್ಲಿ ಚುನಾವಣೆ ಆಗುವುದು, ರಿಸಲ್ಟ್ ಬೇಕಾದಾಗುವ ಸಾಧ್ಯತೆಗಳಿದ್ದಾವೆ. ಇನ್ನು ಮುಂಬರು ಬಿಹಾರನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ ದೃಷ್ಟಿ ಇಟ್ಕೊಂಡು. ಇಲ್ಲಿಯವರೆಗೆ ಅವರ ನಮ್ಮ ರಾಜಕಾರಣವನ್ನು ನೋಡಿದಾಗ ಹೆಚ್ಚು ಕಡಿಮೆ ನಮ್ಮ ಮೋದಿಯವರ ಇಲ್ಲಿಯವರೆಗಿನೆಲ್ಲ ನೋಡಿಕೊಂಡಾಗ ಹೆಚ್ಚು ಕಡಿಮೆ ಎಲ್ಲ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಆಶ್ವಾಸನೆಗಳನ್ನು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ಈಡೇರಿಸಿಲ್ಲ ಅನ್ನೋದು ಇತಿಹಾಸದ. ಅವ್ರು ಈಡೇರಿಸಿದ್ದು ಒಂದು ಎರಡು ಮೂರು ಲೆಕ್ಕ ಮಾಡಿ ಕೌಂಟ್ ಮಾಡಿ. ಆದರೆ ಘೋಷಣೆ ಆಗ್ತಾ ಇದೆ, ಘೋಷಣೆ ಮೇಲೆ ಘೋಷಣೆ. ಇವತ್ತೇನೋ ಬಿಹಾರಕ್ಕೆ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟುಬಿಟ್ರು. ಇದನ್ನು 2014 ಕೊಟ್ಟಿದ್ರು. ಇವತ್ತು ಬಿಹಾರ ನಂದನವನ ಆಗ್ತದೆ. ಅವತ್ತು ಕೊಡಲಿಲ್ಲ, ಆದರೆ ಇವತ್ತು ಕೊಟ್ಟರು. ಇವತ್ತು ಕೊಟ್ಟು ನಿತೀಶ್ ಅಲ್ಲಿಂದ ಅಲ್ಲಾಡ್ದಂಗೆ ಮಾಡಿಕೊಂಡ್ರು. ಜೊತೆಗೆ ತಮ್ಮ BJP ಹೆಚ್ಚಿಗೆ ಅವಕಾಶವಂತ ವ್ಯವಸ್ಥೆ ಮಾಡಿಕೊಂಡ್ರು. ನಿಜವಾಗಿ ಚುನಾವಣೆ ಆಡುವುದನ್ನು ನಾವು ಕಲಿಬೇಕಾಗಿದೆ. ಯಾಕಂದರೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಸಿಕ್ಕೊಂಡ್ಬಿಟ್ಟು ಬಿಟ್ಬಿಟ್ಟದು. ಇನ್ನು ಅವ್ರ ಕೈಯಿಂದ ಕಸ್ಕೊಳ್ಳುವಂಥದ್ದು ಭಾಳಷ್ಟು ಕಷ್ಟ ಅದ, ಭಾಳ ಅಂದ್ರೆ ಭಾಳ ಕಷ್ಟ ಅದ. ಮೊನ್ನೆ ಸಿಕ್ಕಿದ್ರು ಅವರು ಲೋಕಸಭಾ ಚುನಾವಣೆಯಲ್ಲೇ ಭಾಳಷ್ಟು ಚೆನ್ನಾಗಿ ಸಿಕ್ಕಿದ್ರು. ಆದರೆ ಇಂಡಿಯಾ ಗಠಬಂಧನ ಸರಿಯಾಗಿ ಅದನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೂ ಕೊನೆಗೆ ಒಂದು ಸಮಾಧಾನ ಅದ. ಇಲ್ಲ, ಅವ್ರ ವಿರೋಧ ಪಕ್ಷ ಆದರೂ ಬೆಳೀತು, ಈ ದೇಶದ ಸಂವಿಧಾನ ಬದಲಾಗಲಿಲ್ಲ ಅನ್ನುವಂಥ ಸಮಾಧಾನ ಇವತ್ತದ. ಇಲ್ಲಾಂದ್ರೆ ಸಂವಿಧಾನ ಬದಲು ನಿಶ್ಚಿತವಾಗಿ ಆಗ್ತಾಯಿತ್ತು ಅನ್ನೋದು ಭಾಳಷ್ಟು ತಜ್ಞರ ಅಭಿಪ್ರಾಯ. 400 ಪಾರ್ ಆಗಿತ್ತಪ್ಪ ಅಂದರೆ ಇವತ್ತು ಈ ಸಂವಿಧಾನ ಇರ್ತಿಲ್ಲ, ನಾವು ಇಷ್ಟೆಲ್ಲ ಮಾತಾಡೋಂಥ ಒಂದು ಸ್ವಾತಂತ್ರ್ಯ ಕಳ್ಕೊಳ್ತಿದ್ದೀವಿ ಅಂತೇಳಿ. ಹಿಂದುತ್ವ ವರ್ಸಸ್ OBC, SC ST ಮೈನಾರಿಟಿ ಕೂಡಿಸಿ ದೊಡ್ಡ ಹವ್ಯಾಕ್ ಕ್ರಿಯೇಟ್ ಮಾಡಿದ್ರು. ಇದು ಸತ್ಯನೋದ. ಅದು ಮಾಡಿದಾಗ ಒಂದು ಹಂತಕ್ಕೆ ಬಂತು. ಬಟ್ ಈಗ ನಿಧಾನಕ್ಕೆ ಮತ್ತೆ ಚೇತರಿಸ್ಕೊಳ್ತಾ ಇದೆ BJP. ದೆಹಲಿ ಗದ್ದುಗೆ ಹೋಗ್ಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನಿಜವಾಗಿಯೂ ದೆಹಲಿ ಗದ್ದುಗೆ ಹೋಯ್ತಂದ್ರೆ ಕೇಜ್ರಿವಾಲ್ ಸೋತ್ರಪ್ಪ ಅಂದ್ರೆ ಮತ್ತು ರಿಗೇನ್ ಆಗೋದು ಭಾಳ ಕಷ್ಟ. ಪ್ಯಾರಡೈಸ್ ಲಾಸ್ಟ್ ಆಗೋದು ಎಷ್ಟು ಸುಲಭನೋ ರಿಗೇನ್ ಆಗೋದು ಅಷ್ಟು ಕಷ್ಟ, ನಿಶ್ಚಿತವಾಗಿ ಕಷ್ಟ. ಯಾಕೆಂದರೆ ಬೆಳೆದು ಮಾಡೋದು, ಖರೀದು ಮಾಡೋದ್ರಲ್ಲಿ ಖರೀದು ಮಾಡಿ ತೋರಿಸಿದ್ರೆ ಸಿದ್ಧವಸ್ತರು. ಸಾರಾಯಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇಲ್ಲಿವರೆಗೆ ಪ್ರೂಫ್ ಮಾಡೋಕ್ಕಾಗಲಿಲ್ಲ. ನೇರವಾಗಿ ಶಿಕ್ಷೆ ಕೊಡಿಸ್ಲಿಕ್ಕಾಗಲಿಲ್ಲ ಕೇಜ್ರಿವಾಲ್ರಿಗೆ. ಆದರೂ ಅವ್ರು ಭ್ರಷ್ಟು. ಶೀಸ್ ಮಹಲ್ ಕೇವಲ ಮುಖ್ಯಮಂತ್ರಿ ಕಟ್ಟಿದ ಮನೆ, ಇದು ತನ್ನ ಸ್ವಂತ ಮನೆಯಲ್ಲ. ಅದು ದೊಡ್ಡ ಇಶ್ಯೂ ಮಾಡಿದರು, ಅದರಲ್ಲೂ ಅವ್ರ ಹೆಸರು ಕೆಡಿಸಿದರು. ಈ ಸಾರಾಯಿ ಡೆಲಿಗೇಟ್ನಲ್ಲಿ ಆ ದುಡ್ಡು ಎಲ್ಲಿ ಖರ್ಚು ಮಾಡಿದ್ರಿ? ಚುನಾವಣೆಯಲ್ಲಿ ಖರ್ಚು ಮಾಡಿದ್ರಿ. ಮತ್ತು ಚುನಾವಣೆಯಲ್ಲಿ ಯಾವ ದುಡ್ಡು ಖರ್ಚು ಮಾಡ್ತಾರೆ? ಎಲ್ಲ ಪಾರ್ಟಿಯವರು ಪಾರ್ಟಿ ಫಂಡ್ ಮೂಲಕ ಅನೈತಿಕವಾಗಿ ದುಡ್ಡು ಎಬ್ಬಿಸ್ತಾ ಇದ್ರು. ಇವರು ಅದನ್ನು ಮಾಡಿರ್ಬೋದಿಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದು ಪ್ರೂವ್ ಆಗೋ ತನಕ ಅದು ಇನ್ನೂ ಹೇಳಲಿಕ್ಕೆ ಬರೋದೂ ಇಲ್ಲ. ಹೌದು, ನಿಶ್ಚಿತವಾಗಿ ಚುನಾವಣೆ ಖರ್ಚು ಮಾಡಿರೋದು ನಮಗೆ ಡಾಕ್ಯುಮೆಂಟ್ಸ್ ಇಲ್ಲ. ಆದರೂ ಇವತ್ತು ಕೇಜ್ರಿವಾಲ್ರು ಒಬ್ಬ ಆರೋಪಿ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ನಾಳೆ 5ನೇ ತಾರೀಕು ದೆಹಲಿ ಕೇಜ್ರಿವಾಲ್ ಸರ್ಕಾರ ಕೆಳಗಿಳಿತದನ ಏನಾಗ್ಬೋದು ಅನ್ನೋ ಕುತೂಹಲ ಎಲ್ಲರಲ್ಲೂ ಅದ. ಆದರೆ ಮಧ್ಯಮ ವರ್ಗದ 40 ಲಕ್ಷ ಮತಗಳು ಮಾತ್ರ ನಿರ್ಣಾಯಕ ಅನ್ನೋದ್ರಲ್ಲಿ ಎಲ್ಲ ಮಾತಿಲ್ಲ. ಹೀಗಾಗಿ ಕೇಜ್ರಿವಾಲ್ ಇದರಲ್ಲಿ ಡವ ಶುರು ಆಗ್ಯದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೋಡೋಣ, ಯಾರಾದರೂ ಗೆಲ್ಲಿ ಯಾರಾದರೂ ಸೋಲಿ, ಜನರಿಗೆ ಒಳ್ಳೆಯದಾದ ಸಾಕಾಗ್ಯದ. ಬಟ್ ಇವತ್ತಿನ ಸರ್ಕಾರ, ಇಲ್ಲಿವರೆಗೆ ಸರ್ಕಾರದ ಇವರ ಆಡಳಿತ ನೋಡಿದಾಗ ಇದು ಭಾಳ ಕಷ್ಟ. ಮತ್ತು ಈಗ ಇವತ್ತಿನ ಬಜೆಟ್ನಲ್ಲೇ ಬಡವರ ಪರ, ರೈತರ ಪರ, ದುಡಿಯುವ ವರ್ಗದ ಪರ ಏನೂ ಇಲ್ಲ ಅನ್ನೋದು ಅಷ್ಟ ಸತ್ಯದ. ಅವರೆಲ್ಲ ಬರದಲ್ಲಿ ಉಳುವಂಥ, ಅವ್ರು ಬದುಕಿಲ್ಲಂಥ ಬೆಲೆ ಏರಿಕೆಗೆ ಮದ್ದಿಲ್ಲ. ನೀವು ಈಗಾಗಲೇ ಚರ್ಚೆ ಕೇಳಿದಿರಿ. ಇದನ್ನು ಬೆಲೆ ಏರಿಕೆ ಯಾವ ಚರ್ಚೆ ಮಾಡಿಲ್ಲ. ಬಡತನಕ್ಕೆ, ಹಸಿವಿಗೆ ಏನು ಪರಿಹಾರಗಳಿಲ್ಲ. ದುಡಿಮೆ ಇಲ್ಲ, ದುಡಿಮೆಗೆ ಉದ್ಯೋಗ ಸೃಷ್ಟಿಗೆ ಯಾವ ಒಂದು ಕ್ಲೌಸು ಇಲ್ಲ. ಏನೂ ಮಾಡಿಲ್ಲ, ಖರ್ಚು ಮಾಡಿಲ್ಲ. ಈಗ ಶಿಕ್ಷಣ ಮತ್ತು ಕೃಷಿ, ಅದ್ರ ಜೊತೆ ಆರೋಗ್ಯಕ್ಕೂ ಯಾವ ಬೆಲೆ ಇಲ್ಲ ಅನ್ನೋದು ಈ ಕಾರಣ ಮುಂದದ. ಆದರೂ ಮಧ್ಯಮ ವರ್ಗ ಫುಲ್ ಕೊಟ್ಟಿದ್ದಾರೆ. ಕಾರಣ ದಿಲ್ಲಿ ಅಂಥೇಳಿ, ದಿಲ್ಲಿಯ ಗದ್ದುಗೆ ಅಂಥೇಳಿ ನಾವು ಇವತ್ತೆಲ್ಲರೂ ವಿಶ್ಲೇಷಣೆ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮಂಥವ್ರು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಹೋಗ್ಬಾರ್ದು. ಸಿಗ್ತೇನೆ ನೀವು. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.